ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಸಮೃದ್ಧಿ ವ್ಲಾಗ್ಸ್ಗೆ ಸ್ವಾಗತ ಮತ್ತು ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನಾನು ತಲೆ ಕೂದಲು ಉದುರೋಗೋಸ್ಕರ, ಆಮೇಲೆ ಡ್ಯಾಂಡ್ರಫ್ ಕಡಿಮೆ ಆಗೋಗೋಸ್ಕರ ನಾನು ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ಇದು ಆಯಿಲ್. ಇದು ಒಂದ್ಸರಿ ನೀವು ಆಯಿಲ್ ತಯಾರು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು 2 ತಿಂಗಳಾದರೂ ಯೂಸ್ ಮಾಡ್ಬೋದು. ಒಂದು 100 ml ತೆಗೆದುಕೊಳ್ಳಿ, ಇಲ್ಲಾಂದರೆ ಒಂದು ಅರ್ಧ kg ಅಷ್ಟು, ಅರ್ಧ ಲೀಟ್ರು, ಇಲ್ಲ ಅಂದರೆ 250 ml ನಿಮಗೆ ಅನುಕೂಲವಾಗಿ ನೀವು ತೆಗೆದುಕೊಳ್ಬೋದು. ಈಗ ನಾನು 250 mlದ್ದು ನಾನು ಅಳತೆಯನ್ನು ಪ್ರಮಾಣನ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನೇನು ಹಾಕಬೇಕು, ಅದಕ್ಕೇನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಯಾರು ನಾನು ಹೊಸಬರು ಈ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ನಾನು ಮತ್ತೆ ಮುಂದಿನ ವಿಡಿಯೋಗಳು ತಿಳಿಸ್ತಾ ಬರ್ತೀನಿ. ಆಮೇಲೆ ನಾನು ನೋಡಿದಿರೋ ವಿಡಿಯೋಗಳೂ ಸಹ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡಿ ಉಪಯೋಗ ಮಾಡ್ಕೋಬೋದು. ಇವಾಗ ಏನಂದರೆ ಆಯಿಲ್ ತಯಾರು ಮಾಡೋದು ಹೇಳ್ತೀನಿ ಕೂದಲಕ್ಕೆ. ಏನಂದರೆ ಒಂದು 250 ml ಕೋಕೋನಟ್ ಆಯಿಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಇಷ್ಟು ಉದ್ದ ಇರೋ ಅಲೋವೆರಾ ಜೆಲ್ದು ಎಲೆಗಳನ್ನು ತೆಗೆದುಕೊಂಡು ಕ್ಲೀನ್ ಮಾಡಿ. ಆಮೇಲೆ ಬಟ್ಟೆಯಿಂದ ವಾಶ್ ಮಾಡಿ ಈ ನೀವು ಆಲೂ ಚಿಪ್ಸ್ ಮಾಡ್ತೀವಲ್ಲ ಆ ಥರ ಸ್ಲೈಸಾಗಿ ಚಿಪ್ಸ್ ಥರನೇ ಅದನ್ನು ಕಟ್ ಮಾಡ್ಕೋಬೇಕು. ನೀವು ತೆಳ್ಳಗನೆ ಕಟ್ ಮಾಡ್ಕೊಂಡು ಆದಮೇಲೆ ಕುದಿಯುತ್ತಿರುವ ಎಣ್ಣೆಯಲ್ಲೆಲ್ಲ ಫಸ್ಟ್ ಎಣ್ಣೆಗೆ ಅದನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಡಾದಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಬಿಡಿ. ಪೌಡ್ರ್ ಮಾಡಿ ಇಟ್ಕೊಂಡು ಆದಮೇಲೆ ಇವಾಗ ನೀವು ಕುದೀತಾ ಇರುತ್ತಲ್ಲ ಇದನ್ನು ಅಲೋವೆರಾ ಜೆಲ್ಲು ಆಮೇಲೆ ಕೋಕೋನಟ್ ಆಯಿಲ್ನ ಕುದಿಸಿ ಒಂದು 5 ನಿಮಿಷ ಕುದಿಸಿ. ಅದೊಂದು ಸ್ವಲ್ಪ ಲೋಳೆ ಥರ ಬಿಡುತ್ತೆ. ಬಿಟ್ಟಾದಮೇಲೆ ಈ ಕರಿಬೇವು ಸೊಪ್ಪು ನೀವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಿಲ್ಲ ಅದನ್ನು ಹಾಕಿ. ಅದು 1 ಮಿನಿಟ್ 2 ಮಿನಿಟ್ ಕುದಿಯುತ್ತಾ ಇರುವಾಗ ಇಷ್ಟು ಶುಂಠಿನ ಜಜ್ಜಿಬಿಟ್ಟು ಅದನ್ನು ಅದರಲ್ಲಿ ಹಾಕಿ. ಈ ಮೂರನ್ನೂ ಹಾಕಿ ಚೆನ್ನಾಗಿ ಒಂದು 15 ನಿಮಿಷ ಆದರೂ ಕುದಿಸ್ಬೇಕಾಗ್ತದೆ. ನೀವು ಎಣ್ಣೆನ 15 ನಿಮಿಷ ಕುದಿಸಿದಾದಮೇಲೆ ತಣ್ಣಗಾದಮೇಲೆ ಒಂದು ಬಾಟ್ಲಿಯಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವೊಂದು 2 ತಿಂಗಳಾದರೂ ಯೂಸ್ ಮಾಡ್ಬೋದು ಅದನ್ನು. ಆ ಥರ ಅದೇನು ಕೆಟ್ಟೋಗೋದಿಲ್ಲ. ಹರ್ಬಲ್ ಆಯಿಲ್ ಆ ಎಣ್ಣೆನ ನೀವು ಫುಲ್ ಈ ಥರ ಬೇತೇಲಿ ಅದೇನಂತೀರಲ್ಲ ನೀವು, ಇದಕ್ಕೇನಂತೀರ, ನಾವಂತೂ ಬೇತೇಲಿ ಅಂತ ಹೇಳ್ತೀವಿ. ಈ ಬೇತೇಲಿ ಇರುತ್ತಲ್ಲ ಈ ಪೂರ್ತಿ ಈ ಥರ ಮಾಡಿ ಸಿಳ್ಬಿಟ್ಟು ಎಣ್ಣೆ ಹಾಕ್ಕೊಂತ ಹೋಗಿ ಎಲ್ಲ ಕಡೆ ಹಾಕಿ ಈ ಥರ ರಬ್ ಮಾಡಿ 1 ಅವರ್ ಬಿಟ್ಟಾದಮೇಲೆ ನೀವು ಸ್ನಾನ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮದು ಹೇರ್ ಫಾಲ್ ಫುಲ್ ಖಂಡಿತ 99% ಖಂಡಿತ ಕಡಿಮೆ ಆಗ್ತದೆ. ಆಮೇಲೆ ಹೇರ್ ಎಲ್ಲಿ ಉದುರೋಗಿದೆ ಅಲ್ಲಿ ಸಹ ಮತ್ತೆ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ನಿಮಗೆ ಯಾರಿಗಾದ್ರೂ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.